ಜಯತು ಪರಾಶರ ಸೋನು ಜಯತು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಶ್ಚಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ ಈಶಾವಾಸ್ಯಮಿತಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ತೇನ ತಕ್ತೇನ ಭುಂಜೀತಾಃ ಮಾ ಗೃಹಃ ಕಶ್ಚಿತ್ ಧನಂ. ನಮ್ಮ ಭಾರತೀಯ ಒಂದು ಸಂಸ್ಕೃತಿಗೆ ಆಧಾರವಾದಂತಹ ಕಾರ್ಯವನ್ನು ಮಾಡಿದಂತಹ ಹಲವು ಜನ ಮಹಾನುಭಾವರಲ್ಲಿ ಪ್ರಮುಖರಾದಂಥವರು ಶಂಕರ ಭಗವತ್ಪಾದರು, ರಾಮಾನುಜರು, ಮಧ್ವರು, ಅವರಲ್ಲದೆ ವಲ್ಲಭಾಚಾರ್ಯರು ಮತ್ತು ನಿಂಬಾರಕ ಶ್ರೀಗಳವರು, ಬಸವಣ್ಣನವರು, ಹೀಗೆ ಹಲವಾರು ಜನರಾಗಿ ಹೋಗಿದ್ದಾರೆ. ಅವರಲ್ಲಿ ಇವತ್ತಿನ ದಿವಸ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು. ಹೀಗಾಗಿ ಪ್ರಪ್ರಥಮವಾಗಿ ಶಂಕರ ಭಗವತ್ಪಾದರು ನಮ್ಮ ಭಾರತದಲ್ಲಿ ವೈದಿಕ ವಾಂಗ್ಮಯದ ಅಸ್ತಿತ್ವವನ್ನು ಉಳಿಸಿದವರೇ ಶಂಕರ ಭಗವತ್ಪಾದರು. ಯಾಕಂತಂದರೆ ಒಂದು ಕಾಲಕ್ಕಿದ್ದಂತಹ ವೈದಿಕ ವಾಂಗ್ಮಯ, ಋಷಿಮುನಿಗಳು, ಭಾರತೀಯ ಸಂಸ್ಕೃತಿ ಇದೆಲ್ಲ ಏನಿತ್ತು, ಕಾರಣಾಂತರಗಳಿಂದ ಜೈನ ಬೌದ್ಧ ಮತಗಳು ಬಂದು ಸರಳವಾದಂತಹ ದಾರಿಯನ್ನು ತೋರಿಸಿದರು. ನಿಜವಾಗಿ ಸಿದ್ಧಾರ್ಥರು, ಮಹಾವೀರರು ಅವರನ್ನು ನಾವು ನೆನೆಸಿಕೊಳ್ಬೇಕು. ಅಂಥ ಒಂದು ದಾರಿಯನ್ನು ತೋರಿಸಿದರು. ಬಹುಸಂಖ್ಯಾತರು ಆ ದಿಕ್ಕಿಗೆ ಧಾವಿಸಿದರು. ಅದು ಎಲ್ಲಿಯವರೆಗೆ ಆ ಧಾವನೆ ಮುಂದುವರಿತು ಅಂತಂದರೆ, ಈ ಇದ್ದ ಒಂದು ದಾರಿಯನ್ನೂ ಬಿಟ್ಟು ವೈದಿಕ ವಾಂಗ್ಮಯದಲ್ಲಿ ತಮ್ಮನ್ನು ತಾವು ತಲ್ಲೀನಗೊಳಿಸಿಕೊಂಡಂತಹ ಮಹಾ ಜ್ಞಾನಿಗಳು ಇವರು ಎಲ್ಲರೂ ಕೂಡ ಬಹಳಷ್ಟು ಮೆಚ್ಚಿಕೊಂಡರು. ಅದರಲ್ಲಿಯೂ ಕೂಡ ಜೈನ ಪರಂಪರೆಗಿಂತ ಬೌದ್ಧ ಪರಂಪರೆ ಬಹಳಷ್ಟು ತನ್ನ ಪ್ರಖರತೆಯನ್ನು ಇಲ್ಲಿ ತೋರಿಸಿತು. ಬೌದ್ಧರ ಒಂದು ತತ್ವ ಏನಿತ್ತು, ಅವುಗಳ ಜನರಿಗೆ ಎಷ್ಟು ಆಕರ್ಷಣೆ ಆಗ್ತಾ 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 ಹೋಗ್ತಾ ಇಲ್ಲ. ಒಂದು ರೀತಿ ಇನ್ನುಳಿದಂತಹ ಯಾವ ಸಿದ್ಧಾಂತಗಳು ಉಳಿತಾವೋ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ ಬಂತು. ಆವತ್ತಿನೊಳಗ ಈ ವೈದಿಕ ಮಹಾನುಭಾವರಾದಂತಹ ವಿಚಾರ ಮಾಡಿದ್ರು, ನಾವು ಹೀಗೆ ಸುಮ್ಮನೆ ಕೂತ್ಬಿಟ್ರೆ ನಮ್ಮ ಈ ವೈದಿಕ ಪರಂಪರೆ ಮುಳುಗಿ ಹೋಗಬಹುದು. ಪ್ರಥಮವಾಗಿ ಕುಮಾರಲ ಭಟ್ಟರು ಅಂತ ಹೇಳಿ ಅವ್ರ ಹೆಸರು ಬರ್ತದೆ. ಏನಾದರೂ ಒಂದು ಅಧ್ಯಯನ ಮಾಡ್ಬೇಕು ನಾನು ಅಂಥೇಳಿ ಆವಾಗ ಸುತ್ತಮುತ್ತ ಎಲ್ಲೆಲ್ಲಿ ನೋಡಿದ್ರು ದೊಡ್ಡ 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 ವಿಶ್ವವಿದ್ಯಾಲಯಗಳು, ನಲಂದ, ತಕ್ಷಶಿಲಾ, ಉಜ್ಜಯಿನಿ ಮುಂತಾದ ಎಲ್ಲ ಬೌದ್ಧ ಮಠಗಳು ಅದೆಲ್ಲ ಇತ್ತು. ಅಲ್ಲಿ ಒಂದು ಬೌದ್ಧ ಮಠದ ಗುರುಗಳು ಮಹಾ ತಪಸ್ವಿಗಳಾಗಿದ್ದರು. ಬೌದ್ಧ ಮಠ ಅಂದರೆ ಸಾಮಾನ್ಯ ಅಲ್ಲ, ಅದು ಕೂಡ ತಪಸ್ವಿಗಳ ಒಂದು ಇದು. ಅಲ್ಲೇ ಕುಮಾರಲ ಭಟ್ಟರು ಹೋಗಿ ಅವರು ತಾವು ನಾನೂ ಬೌದ್ಧ ಅಂತ ತಿಳ್ಕೊಂಡು ಅವರು ಅಲ್ಲೇ ಪ್ರವೇಶವನ್ನು ತಗೊಂಡು ಅಧ್ಯಯನವನ್ನು ಪ್ರಾರಂಭ ಮಾಡಿಕೊಂಡ್ರು. ನಾನು ವೈದಿಕ ಮತವನ್ನು ಎತ್ತಿ ಹಿಡಿಯಬೇಕಾಗಿತ್ತು ಅಂತಂದ್ರೆ ಇನ್ನುಳಿದ ಮತಗಳ ಪರಿಜ್ಞಾನವನ್ನು ಇಟ್ಟುಕೊಂಡಾಗನೇ ನಾವು ಸ್ಪರ್ಧಾತ್ಮಕವಾಗಿ ನಾವು ವಿಚಾರವನ್ನು ಹೇಳಬಹುದು. ನನಗದು ಬೌದ್ಧ ಮತದ ಜ್ಞಾನ ಏನದ ಭಾಳ ಅವಶ್ಯ ಅಂಥೇಳಿ ಅಲ್ಲಿ ಅವರು ತಮ್ಮನ್ನು ತಾವು ವಿದ್ಯಾರ್ಥಿಗಳನ್ನಾಗಿ ಮಾಡಿಕೊಂಡ್ರು. ಕೆಲವು ಕಾಲ ಕಳೀತು. ಕುಮಾರಲ ಭಟ್ಟರ ಎದುರಿಗೆ ಒಂದು ವಿಷಯ ಬಂತು. ಎಲ್ಲ ಇನ್ನುಳಿದ ಎಲ್ಲ ಸಂಪ್ರದಾಯಗಳು ಎಷ್ಟಿದ್ದು ಎಲ್ಲದರಲ್ಲಿಯೂ ನಮ್ಮ ಬೌದ್ಧ ಮತ ಇದೇ ಶ್ರೇಷ್ಠ, ಇದು ಒಂದೇ ಅದು ಅಂಥೇಳಿ ಎಲ್ಲ ಅದನ್ನು ವರ್ಣನೆ ಮಾಡ್ಲಿಕ್ಕೆ ಹತ್ತಿದ್ರು. ವೈದಿಕ ಮತವನ್ನು ಹೀಯಾಳಿಸ್ಲಿಕ್ಕೆ ಹತ್ತಿದ್ರು. ಯಾರೋ ಒಬ್ರು ಆ ಹೊತ್ತಿನೊಳಗೆ ದಡ ಕಣ್ಣಾಗ ನೀರು ಬರ್ಲಿಕ್ಕೆ ಹತ್ತಿದ್ರು ಕುಮಾರಲ ಭಟ್ಟರಿಗೆ. ಆವಾಗ ಗುರುಗಳು ಇವ್ರನ್ನ ನೋಡ್ತಾ ಇದ್ರು. ಗುರುಗಳಂದ್ರು, ಅಪ್ಪ ಶಿಷ್ಯ ಸ್ವಲ್ಪ ಎದ್ದು ನಿಂತರು, ಒಂದೆರಡು ಮಾತಾಡ್ಬೇಕಾಗ್ಯದ ಅಂತ. ಕುಮಾರಲ ಭಟ್ಟರು ಎದ್ದು ನಿಂತರು. ಆವಾಗ ಅವ್ರು ಗುರುಗಳು ಹೇಳಿದರು, ಅಪ್ಪ ನೀನು ಬೌದ್ಧ ಅಲ್ಲಪ್ಪ, ಪ್ರಚ್ಛನ್ನ ಬೌದ್ಧ ನೀನು ಹಿಂಗೆ ಬಂದಿದಿ ಅಂತ ನನಗೆ ಅನಿಸ್ತದೆ. ನಿನ್ನ ಕಣ್ಣೊಳಗೆ ಉದುರುವಂಥ ನೀರನ್ನು ನೋಡಿ ನನಗೆ ಹೆಂಗೆ ಅನಿಸ್ತದೆ. ಅದಕ್ಕೆ ನೀನು ನಮ್ಮ ಆಶ್ರಮಕ್ಕೆ ಸೂಟ್ ಆಗೋದಿಲ್ಲಪ್ಪ, ಸರಿ ಹೋಗೋದಿಲ್ಲ. ಅದಕ್ಕೆ ನಿನ್ನ ದಾರಿಯನ್ನು ನೀನು ಕಂಡುಕೋ ಅಂತ ಹೇಳಿದರು. ಮಧುರ ವಚನಗಳಲ್ಲಿ ಆ ಶಿಷ್ಯನನ್ನು ಅವ್ರು ಬೆಳ್ಕೊಂಡ್ರು. ಆ ನಂತರ ಕುಮಾರಲ ಭಟ್ಟರು ಸರಿ ಬರ್ತಾರೆ. ಬಂದು ವಿಚಾರ ಮಾಡ್ತಾರೆ, ಅಯ್ಯೋ ಈಗಂತೂ ಕಲ್ಕೊಂಡದ್ದಾಯ್ತಲ್ಲ, ನನಗೆ ವಾದ ವಿವಾದಗಳಿಗೆ ಎಷ್ಟು ಬೇಕು ಸಾಕಷ್ಟು ಆಯಿತು, ಜ್ಞಾನ ಆಯಿತು, ಮತ್ತು ಇನ್ನೇನು ಮಾಡೋದು ಅಂಥೇಳಿ ಆವಾಗ ಅವ್ರಿಗೆ ಆತ್ಮಗ್ಲಾನಿ ಪ್ರಾರಂಭ ಆಗ್ತದೆ. ಆತ್ಮಗ್ಲಾನಿ ಪ್ರಾರಂಭ ಆದ ಹೊತ್ತಿನೊಳಗೆ ಅವ್ರು ಹೇಳ್ತಾರೆ, ಇಲ್ಲ ಇದು ಗುರುದ್ರೋಹ ಅಲ್ಲೇನು, ನನ್ನನ್ನು ಶಿಷ್ಯರು ಅಂತ ಅವ್ರು ನಂಬಿಕೊಂಡಿದ್ರು, ಅಂಥಲ್ಲಿ ಹೋಗಿ ನಾನು ಹಿಂಗೆ ಮಾಡೀನಲ್ಲ ಅಂಥೇಳಿ ಎಂತಹ ಒಂದು ಶಿಕ್ಷೆಯನ್ನು ಅವ್ರು ತಗೊಳ್ತಾರೆ ಅಂತಂದರೆ ನಾನು ಒಂದೇ ಕ್ಷಣಕ್ಕೆ ಸಾಯಬಾರ್ದು, ಅಷ್ಟು ದೊಡ್ಡ ಯಾಕಂದ್ರೆ ಗುರುದ್ರೋಹ ಮಹಾಪಾಪ. ಅದಕ್ಕೆ ಅಗ್ನಿಸ್ಪರ್ಶ ಮಾಡ್ರಿ ಅಂತ ಹೇಳಿದ್ರು. ಅಗ್ನಿಸ್ಪರ್ಶ ಮಾಡಿ ಅದರೊಳಗೆ ಕೂತಿದ್ರು. ಆ ಹೊತ್ತಿನೊಳಗೆ ಸುಮಾರವಾಗಿ ಒಂದು ಕಾಲು ಭಾಗ ಅದೇನು ಸುಟ್ಟಿತ್ತು. ಅಷ್ಟೊತ್ತಿಗೆ ಶಂಕರ ಭಗವತ್ಪಾದರು ಅಲ್ಲೇ ಇಲ್ಲೇ ಎಲ್ಲ ಅಡ್ಡಾಡಿ
ತಮ್ಮ ತಮ್ಮ ವಾಗ್ಝರಿಯಿಂದ ಎಲ್ಲರಿಗೂ ಇದನ್ನು ಓದಿಸಿಕೊಂಡು ಯಾವುದು ಸಾಮಾನ್ಯ ಯಾವುದು ಕೆಟ್ಟ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ವೈದಿಕ ಇದ್ರ ಬಗ್ಗೆ ತಾವೆಲ್ಲರೂ ಜಾಗ್ರತೆ ವಹಿಸಿ ಅಂತ ಹೇಳ್ತಾ, ಆವಾಗ ಅವ್ರಿಗೆ ಗೊತ್ತಾಯ್ತು, ಇಲ್ಲ ಕುಮಾರಲ ಭಟ್ಟರು ಹೀಗೆಲ್ಲ ಇದನ್ನ ಮಾಡಿ ಸಾಹಸ ಮಾಡಿ ಈಗ ಪಾಪ ಕೊನೆಯ ದಿವಸಗಳಲ್ಲಿ ಅಂದಾಗ ಓಡ್ಕೋತ ಬಂದರು. ಶಂಕರ ಭಗವತ್ಪಾದರು ಓಡ್ಕೋತ ಬಂದು ಆ ಏನ್ ಬೆಂಕಿ ಹತ್ತಿತ್ತು ಅದನ್ನ ಅವರು ಒಳಗಿಂದಾನೇ ಧ್ವನಿ ಮಾಡಿದ್ರು, ಇಲ್ಲ ಅದನ್ನ ಆರಿಸೋ ಜಿಜ್ಞಾಸೆಗೆ ಹೋಗ್ಬೇಡ, ಆರಿಸಬಾರ್ದದು ಅಂದ್ರೆ ನಾ ಸ್ವರ್ಗಕ್ಕೆ ಹೋಗ್ತಾನೆ, ಅದನ್ನ ಆರಿಸಲಿಲ್ಲ. ಕುಮಾರಲ ಭಟ್ರು ಅಲ್ಲೇ ಇದಾದ್ರು. ಆವಾಗ ಒಂದೆರಡು ಮಾತುಗಳನ್ನು ಹೇಳಿದ್ರು, ಇಲ್ಲಪ್ಪ ನೀನು ಮಾಡ್ತಕ್ಕಂಥ ಇನ್ನೂ ಒಂದು ದೊಡ್ಡ ಕೆಲಸ ಅದ, ಆ ಕೆಲಸವನ್ನು ಮೊದಲು ಮಾಡು, ನಂತರ ನೀನು ಈ ಜೈನ ಬೌದ್ಧ ಮತಗಳು ಮತ್ತು ವೈದಿಕ ಮತ ಅದ್ರ ಬಗ್ಗೆ ನೀನು ಆಮೇಲೆ ಹೋರಾಡು ಅಂತ ಏನ್ ಕೊಟ್ಟರು ಅಂದ್ರೆ, ಯಾವಾಗ ಈ ಬೇರೆ ಬೇರೆ ಮತಗಳೇನಿದ್ದು ಶಿವಪ್ರಧಾನ, ವಿಷ್ಣು ಪ್ರಧಾನ, ಶಕ್ತಿ ಪ್ರಧಾನ, ಗಣಪತಿರು, ಸೌರರು, ಇನ್ನೂ ಬೇಕಾದಷ್ಟು ಇಂತೆಲ್ಲ ಅಭಿಪ್ರಾಯಗಳು ಅದರೊಳಗೆ ಪ್ರಮುಖವಾಗಿ ಎರಡು ಭಾಗಗಳು ಬಂದಿದ್ದು. ಅದು ಏನು ಅಂತಂದ್ರೆ ಜ್ಞಾನಕಾಂಡ ಮತ್ತು ಕರ್ಮಕಾಂಡ ಅಂತ ಹೇಳಿ. ಶಂಕರ ಭಗವತ್ಪಾದರು ಜ್ಞಾನಕಾಂಡದ ಪೂರ್ಣ ಸ್ವಾಧ್ಯಾಯಿಗಳು ಮತ್ತು ಅದ್ರ ಮೇಲೆ ಅಧಿಕಾರ ಉಳ್ಳಂಥವ್ರು. ಅವಾಗ ಇವ್ರು ಹೇಳಿದ್ರು, ನೋಡಪ್ಪ ನನಗೆ ಯಾರೋ ಹೊಸಬರಲ್ಲ, ಸೋದರನೇ ಆಗ್ಬೇಕು, ಮಂಡನ ಮಿಶ್ರರು ಅಂತ ಹೇಳಿ ಒಬ್ರು ಇದ್ದಾರಪ್ಪ, ಆ ಮಂಡನ ಮಿಶ್ರರ ಹತ್ರ ನೀನು ಹೋಗು, ಅವರು ಕರ್ಮಕಾಂಡವೇ ಶ್ರೇಷ್ಠ, ಜ್ಞಾನಕಾಂಡ ಅಲ್ಲ ಅಂತಂತಾರೆ. ಅವರನ್ನು ನೀನು ಏನಾದರೂ ಮಾಡಿ ಜ್ಞಾನಕಾಂಡದ ಕಡೆಗೆ ಹೊಳಿಸು, ಒಂದು ದೊಡ್ಡ ಆಸ್ತಿ ಅದು, ಒಂದು ದೊಡ್ಡ ಸಂಪತ್ತು ಅಂಥೇಳಿ ಅವರನ್ನ ನೀನು ತಿಳ್ಕೊ ಅಂತ ಹೇಳಿದ್ರು. ಶಂಕರಾಚಾರ್ಯರು ಓಡ್ತಾ ಹೋಗಿ ಅವಾಗ ಮಂಡನ ಮಿಶ್ರರು ಏನಿದ್ರು ಅವರಿಗೆ ನಮಸ್ಕಾರ ಮಾಡಿದ್ರು. ಮಂಡನ ಮಿಶ್ರರ ಹೆಂಡತಿಯೇ ಭಾರತೀ ದೇವಿ ಅಂತ ಹೇಳಿ. ಅವಾಗ ಇವರಂದ್ರು, ಇಲ್ಲ ಕರ್ಮಕಾಂಡ ಪ್ರಧಾನ ಅಲ್ಲ, ಜ್ಞಾನಕಾಂಡವೇ ಪ್ರಧಾನ ಅಂತ ಹೇಳಿ ಇವರಂದು ವಾದಕ್ಕೆ ಕೂತರು. ವಾದಕ್ಕೆ ಕೊಡುವ ಮುಂದೆ ಅದಕ್ಕೆ ನಿರ್ಣಾಯಕರು ಯಾರು ಅಂತಂದಾಗ ಶಂಕರಾಚಾರ್ಯ ಹೇಳಿದ್ರು, ನನಗ ನಿನಗ ಮಾತಾ ಸ್ವರೂಪಿ ಭಾರತೀ ದೇವಿನೇ ಒಂದು ನಿರ್ಣಯ ಕೊಡ್ಲಿ, ಯಾರು ಸೋಲ್ತಾರ ಅವ್ರ ಶಿಷ್ಯರಾಗ್ತಾರೆ, ಯಾರು ಗೆಲ್ತಿರ್ತಾರ ಅವ್ರು ಗುರುಗಳಾಗಿ ಉಳಿತಾರೆ ಅಂದಾಗ ಭಾರತೀ ದೇವಿ ಇವತ್ತಿಗೂ ನಾವು 4 ಶಂಕರ ಧಾಮಗಳು ಅಂತ ಏನಿವೆ, ಆ ಎಲ್ಲ ಧಾಮಗಳಲ್ಲಿಯೂ ನಾವು ಶಾರದಾ ಪೀಠವನ್ನು ನಾವು ನೋಡ್ತಾ ಇದ್ದೇವೆ. ಅದರ ವೈಶಿಷ್ಟ್ಯ ಏನು ಅಂತಂದ್ರೆ, ಆ ಒಂದು ಪ್ರಸಂಗಕ್ಕೆ ಭಾರತೀ ದೇವಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳ್ತಾರೆ. ಆವಾಗ ಭಾರತೀ ದೇವಿಯವರು ಹೇಳಿದ್ರು, ಇಲ್ಲ ನನ್ನ ನಿರ್ಣಯವನ್ನು ಭಗವಂತನ ಪಾದಕ್ಕೆ ಬಿಟ್ಟೇನಿ, ಅದಕ್ಕೆ 2 ಮಾಲೆಗಳನ್ನು ತೊಗೊಂಡು ಬಂದು ಇಬ್ಬರು ಕೊಳ್ಳೊಳಗೆ ಹಾಕಿ ಕುಡಿಸ್ತಾರ, ವಾದ ಶುರುವಾಗಲಿ ಅಂತ. ಅದು ಆವಾಗ ಮಂಡನ ಮಿಶ್ರದ ಕೊಳ್ಳೊಳಗಿನ ಮಾಲಿ ಬಾಡ್ತಾ ಹೋಗ್ತದೆ, ಶಂಕರಾಚಾರ್ಯರ ಮಾಲಿ ಬಾಡೋದಿಲ್ಲ. ಆ ಹೊತ್ತಿನೊಳಗೆ ಅವ್ರು ಹೇಳಿದ್ರು, ಶಂಕರಾಚಾರ್ಯರಿಗೆ ಗೆದ್ದರು, ಇವ್ರು ಸೋತರು, ಆದರೆ ಇದು ಅರ್ಧ ನಿರ್ಣಯ ಅಂತ ಹೇಳ್ತಾಳೆ ಆಕಿ. ಗಾಬರಿ ಆಗ್ಬಿಟ್ರಿ ಇವರು. ಅರ್ಧ ನಿರ್ಣಯ ಇಲ್ಲ, ಎಲ್ಲಿ ಮಿಶ್ರರು ಅಲ್ಲಿ ನಾನು, ಎಲ್ಲಿಯವರೆಗೆ ನಾವಿಬ್ಬರೂ ಸೋಲ್ತೇವೆ ಅವಾಗ ಇಬ್ಬರೂ ಶಿಷ್ಯರು, ಅಲ್ಲಿಯವರೆಗೆ ಅಲ್ಲ ನಾವು. ಆದ್ದರಿಂದ ಈಗ ಅವರ ವಾದ ಮುಗಿದಿದೆ, ನನ್ನ ಜೊತೆಗೆ ವಾದ ಮಾಡ್ರಿ ಅಂತ ಕೂತು ಅವಾಗ ಅವಳು ಎಲ್ಲ ವಿಚಾರಗಳನ್ನು ಬಿಟ್ಟು ವಾತ್ಸಾಯನನ ಕಾಮಸೂತ್ರದ ಪ್ರಮೇಯಗಳನ್ನು ಬಿಚ್ಚಲಿಕ್ಕೆತ್ತಿಲ್ಲ. ಒಂದೊಂದೇ ಪಾಪ ಇವರು ಹುಟ್ಟು ಬ್ರಹ್ಮಚಾರಿಗಳು, ಇವರಿಗೆ ಸಂಸಾರದ ಯಾವ ನಿಯಮವೂ ಗೊತ್ತಿಲ್ಲ, ಹೇಗೆ ನಡ್ಕೋಬೇಕು, ಏನು ದಾಂಪತ್ಯ ಜೀವನ ಅಂದ್ರೆ ಏನು ಯಾವುದೂ ಗೊತ್ತಿಲ್ಲ. ಹೀಗಾಗಿ ಅವ್ರು ಹೇಳಿದ್ರು, ಅಮ್ಮ ನೀನು ಕೇಳ್ತಾ ಇದ್ದದ್ದು ಸರಿ, ನಾನು ಹೇಳಬೇಕಾದದ್ದು ಧರ್ಮ, ನನಗೆ ಒಂದು 6 ತಿಂಗಳು ನೀನು ಸಮಯವನ್ನು ಕೊಡು, ನಾನು ಮತ್ತೆ ಬರ್ತೀನಿ, ಮತ್ತೆ ವಾದ ಮಾಡ್ತೀನಿ. ಆ ವಾದದೊಳಗೆ ಅಕಸ್ಮಾತ್ ನಾನು ಸೋತ್ರೆ ನಿಮ್ಮಿಬ್ಬರಿಗೂ ನಾನು ಶಿಷ್ಯನ. ಇದು ಒಂದು ಮಾತುಕತೆ ಆಗಿ ಅಲ್ಲಿಂದ ಅಷ್ಟಕ್ಕೆ ಅರ್ಧಕ್ಕೆ ನಿಲ್ಲಿಸಿ ಹೋಗ್ಬಿಟ್ರು. ಮುಂದೆ 6 ತಿಂಗಳ ಮೇಲೆ ಅವರು ಬಂದರು. ಈ ಮಧ್ಯದಲ್ಲಿ ಒಬ್ಬ ರಾಜ ಸಾಯ್ತಾ ಇದ್ದ, ಕೊನೆಯ ಘಟ್ಟದಲ್ಲಿದ್ದ, ಅವನ ದೇಹದೊಳಗಿಂದ ಜೀವ ಹೋಯ್ತು. ಇವರು ಅಲ್ಲಿ ಪರಕಾಯ ಪ್ರವೇಶ ಮಾಡಿದರು. ಮಾಡಿ 6 ತಿಂಗಳಲ್ಲಿ ಎಲ್ಲವನ್ನು ತಾವು ತಿಳ್ಕೊಳ್ಬೇಕು ಅಂತ ಇಚ್ಛೆಯನ್ನು ಮಾಡಿದರು ಅಂತ ಹೇಳಿ ಹೇಳ್ತಾರೆ. ಆದರೆ ಆ ಒಂದು ಪರಕಾಯ ಪ್ರವೇಶಕ್ಕೆ ಸ್ವಲ್ಪ ಸಿದ್ಧ ವ್ಯಕ್ತಿಗಳು ಅಥವಾ ಶಂಕರ ಭಗವತ್ಪಾದರ ಶಿಷ್ಯ ಇವರು ಅಭಿಮಾನಿಗಳು ಅಂತ, ಅಥವಾ ನಾವೆಲ್ಲ ಚಿಂತಕರು, ಎಲ್ಲರಿಗೂ ಅದು ಒಂದು ಒಪ್ಪಿಗೆ ಇಲ್ಲ. ಯಾಕಂದ್ರೆ ಪರಕಾಯ ಪ್ರವೇಶ ಇದು ವೈದಾಂತಿಕವಾಗಿ ಅಥವಾ ಧಾರ್ಮಿಕವಾಗಿ ಅಥವಾ ಒಂದು ಸಿದ್ಧಾಂತದ ರೀತಿಯಿಂದ ಅಷ್ಟೊಂದು ಯೋಗ್ಯ ಅಲ್ಲ. ಒಂದು ಜೀವ ಇನ್ನೊಂದು ದೇಹದೊಳಗೆ ಹೋಗಬಾರ್ದು ಅದಕ್ಕೆ ಅಂತಂದು ಕೆಲವು ಮಂದಿ ಅದನ್ನ ಒಪ್ಪೋದಿಲ್ಲ. ಒಪ್ಪಲಿ ಬಿಡಲಿ, ಆ ವಿಷಯ ಬೇರೆ ಆಯಿತು. ಕೊನೆಗೆ ಅದಕ್ಕೆ ಇನ್ನೂ ಹಂಗಾರೆ ಏನದು ಪರ್ಯಾಯ ಬೇಕಲ್ಲ ಯಾವುದು. ಆವಾಗ ಗುಣಾತ್ಮಕ ಅರ್ಥವಾದ ಅಂಥೇಳಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಳ್ಳೆಯ ಅದಕ್ಕೆ ಧ್ವನಿ ಇದೆ.
ನಮಗೆ ಸಾಮಾನ್ಯರಿಗೆ ಏನು ಗೊತ್ತಿದೆ, ಆನಂದವರ್ಧನ್ ಧ್ವನಿ ಏನು ಒಂದು ಪ್ರಮೇಯದ ಅದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ ಅಂತ ಹೇಳಿ. ಆದರೆ ನಮ್ಮಂಥವ್ರಿಗೆ ಗೊತ್ತಾಗ್ತದೆ ಆ ಧ್ವನಿ ಪ್ರಮೇಯ ಏನದ, ಮಮ್ಮಟನ ಕಾವ್ಯಮೀಮಾಂಸೆ ಏನದ, ಅಲ್ಲಿ ಅಲಂಕಾರ ಶಾಸ್ತ್ರ ಇನ್ನುಳಿದ ಎಲ್ಲ ಏನು ಎಲ್ಲಕ್ಕಿಂತ ಶ್ರೇಷ್ಠವಾದಂತಹದ್ದು ಅಂತಂದ್ರೆ ಗುಣಾತ್ಮಕ ಅರ್ಥವಾದ ಅಂತ ಹೇಳ್ತಾರೆ. ಅದರಂತೆ ಗುಣಾತ್ಮಕ ಅರ್ಥವಾದವನ್ನು ಒಬ್ಬರು ಇದ್ದಾರೆ, ಅವರು ವಿಚಾರ ಮಾಡಿ ಅವರಂದ್ರೆ ಹಾಗೇನೆ ಆಗಿಲ್ಲ. 6 ತಿಂಗಳು ಸಮಯ ತಗೊಂಡದ್ದು ಖರೆ, 6 ತಿಂಗಳ ಮೇಲೆ ಬಂದವರು ಭಾರತೀ ದೇವಿನ ಗೆದ್ದದ್ದು ಖರೆ. ಆ 6 ತಿಂಗಳು ಯಾವುದೋ ರಾಜನ ಹೊಟ್ಟಾಗ ಅವ್ರೇನು ಹೋಗಿದ್ದಿಲ್ಲ. ಅವರು ಸ್ವತಂತ್ರವಾಗಿ ಮೆಡಿಟೇಷನ್ ಮಾಡ್ತಾ ಇದ್ರು, ಗುಹೆಯಲ್ಲಿ ಕುತ್ಕೊಂಡು ಅವರು ತಪಶ್ಚರ್ಯ ಮಾಡಿದ್ರು. ಅವೆಲ್ಲ ವಿಷಯಗಳನ್ನು ತಮ್ಮ ಮನಸ್ಸಿನಲ್ಲಿ ತಾವು ಒಂದು ನಿರ್ಣಯವನ್ನು ತಗೊಂಡು ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಬರುವಂತೆ ತಮ್ಮನ್ನು ತಾವು ಸಿದ್ಧಗೊಳಿಸಿಕೊಂಡು ಬಂದು ಭಾರತೀ ದೇವಿಯವರು ಆವಾಗ 2ನೇ ಸಲ ಬಂದಾಗ ಸೋತರು ಅಂತ ಹೇಳಿ. ಮುಂದೆ ಭಾರತೀ ದೇವಿಯವರು ಮತ್ತು ಮನ್ನನ ಮಿಶ್ರು ಅವ್ರ ಶಿಷ್ಯರಾಗ್ತಾರೆ. ಅಲ್ಲಿಂದ ಮುಂದೆ ಇದಕ್ಕೆ ಬರ್ತಾರೆ, ಶೃಂಗೇರಿಯಲ್ಲಿ ಒಂದು ಪೀಠವನ್ನು ಎಷ್ಟೋ ದಿವಸ ಅವರು ಇರ್ತಾರೆ. ಆನಂತರ ಈ 4 ಕಡೆ ಬದ್ರಿನಾಥ, ಕೇದಾರನಾಥ, ಆಮೇಲೆ ದ್ವಾರಕಾ ಮತ್ತು ಶೃಂಗೇರಿ, ಇವು 4 ಶಾರದಾ ಪೀಠಗಳು. ಆ ಶಾರದಾ ಪೀಠಗಳ ಅವಶ್ಯಕತೆ ಏನು ಅಂತ ನಾವು ಕೇಳಿದಾಗ ಅಲ್ಲಿ ಗುರು ಶಿಷ್ಯ ಸಂಬಂಧ ಏನದ, ಆ ಸಂಬಂಧಕ್ಕೆ ಶಾರದಾ ದೇವಿಯೇ ಕಾರಣಳು, ಆದ್ದರಿಂದ ಶಾರದಾ ಪೀಠ ಅಂಥೇಳಿ ಅವ್ರು ಕರೆದಿರಬಹುದು ಅಂತ. ಆ ಹೊತ್ತಿನೊಳಗೆ ಅಲ್ಲೇ ಒಂದು ಇದನ್ನು ಮಾಡ್ತಾರೆ. ಅಲ್ಲಿ ಮುಂದೆ ಒಂದು ಸರಳವಾದಂಥ ವಿಚಾರ ಭಗವತ್ಪಾದರು ಹೇಳ್ತಾರೆ. 8ನೇ ವರ್ಷಗಳಲ್ಲಿ ಕಾಲಡಿ ಅಂತ ಹೇಳಿ ಇದರಲ್ಲಿ ಒಂದು ಊರದೆ, ಸಣ್ಣ ಊರು. ಆ ಕಾಲಡಿಯಲ್ಲಿ ಅವ್ರು ಜನಿಸಿದ್ರು, ದೊಡ್ಡವರಾದರು. 8ನೇ ವರ್ಷದ ಹೊತ್ತಿಗೆ ಅವರು 4 ವೇದಗಳನ್ನು ಮುಖೋದ್ಗತ ಮಾಡ್ಕೊಂಡಿದ್ರು. ಅಷ್ಟೊಂದು ಜ್ಞಾನ ಅವರಲ್ಲಿ ತುಂಬಿತ್ತು ಅಂತ ಹೇಳಿ. ಆಮೇಲೆ ಅವರು ಬ್ರಹ್ಮಚಾರಿಯಾಗೇ ಉಳಿದರು. ಅವರು ತಂದೆ ಮೊದಲು ತೀರ್ಕೊಂಡು ಬಹುತೇಕ ತಾಯಿ ಮುಂದೆ ಇದ್ದಾರೆ. ಅದಕ್ಕೆ ತಾಯಿಗಾಗಿ ಸಾಕಷ್ಟು ತಮ್ಮ ತಪಶಕ್ತಿಯ ಒಂದು ಕಾರಣವಾಗಿ ತಾಯಿಗೆ ನನಗೆ ದಾನ ಕೊಡ್ಲಿ ಹಣ್ಣುಗಳು ಬೇಕು ಅಂದಾಗ ಬಂಗಾರದ ಹಣ್ಣುಗಳನ್ನು ಮಾಡಿಕೊಟ್ಲು. ಇಂಥವೆಲ್ಲ ಕೆಲವು ಇದೆ, ಇವು ಬರ್ತಾವೆ ಕೆಲವು ವಿಚಾರಗಳು. ಆಮೇಲೆ ತಾಯಿ ಮುಪ್ಪಿನಿಂದ ನನಗೆ ನದಿವರೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂದಾಗ ನದಿಯನ್ನೇ ತಮ್ಮ ಮನೆ ಹತ್ತಿರ ಹರಿಸಿದರು. ಇಂಥವೆಲ್ಲ ಬಹಳಷ್ಟಿವೆ. ಅವರ ಜ್ಞಾನಕ್ಕೆ ಶಿಷ್ಯರು ಹರಿಯಾಗಿ ಬಂದರು, ಅವ್ರಿಗೆ ಮುತ್ತಿಕೊಂಡ್ರು. ಆನಂತರ ಶಿಷ್ಯರನ್ನೇ ಕಾಲಟಿ ಗ್ರಾಮದಿಂದ ಮುಂದುವರೆದು ಒಂದು ಹೊರಗೆ ದಿನ್ನೆಯ ಮೇಲೆ ಇವ್ರು ಕೂತಿರ್ತಾರೆ. ಕೂತೊತ್ತಿನೊಳಗೆ ಎದುರಿಗೆ ಒಂದು ನದಿ ಹರಿತಿರ್ತದೆ. ಆ ಹೊತ್ತಿನೊಳಗೆ ಅಲ್ಲಿ ಒಂದು ಬಂಡೆಗಲ್ಲು, ಆ ಬಂಡೆಗಲ್ಲಿನ ಮೇಲೆ ಒಂದು ಸಣ್ಣದೊಂದು ಕಪ್ಪಿ ಬಂದು ಕೂಡ್ತದೆ. ಆ ಕಪ್ಪಿ ಬಂದು ಕೂತ ಹೊತ್ತಿನೊಳಗೆ ಹಿಂದಿನಿಂದ ಒಂದು ದೊಡ್ಡ ನಾಗರಹಾವು ಬರ್ತದೆ. ನಾಗರಹಾವು ಬಂದಾಗ ಇವರು, ಭಗವಂತ ಆ ನಾಗರಹಾವಿನಿಂದ ಅದನ್ನು ಯಾಕೆ ನೀವು ಉಳಿಸಬಾರ್ದು, ನಿನಗೆ ಶಕ್ತಿ ಅದಲ್ಲ ಅಂಥೇಳಿ ಮನುಷ್ಯನಲ್ಲಿ ಬೇಡ್ಕೊಂಡಾಗ ಆ ನಾಗರಹಾವು ಆ ಬಿಸಿಲಿನ ತಾಪಕ್ಕೆ ಅದೇನಕ್ಕೆ ಒದಾಡ್ತಿತ್ತು ಅದಕ್ಕೆ ತನ್ನ ಹೆಡೆಯಿಂದ ನೆಳಲನ್ನು ಕೊಟ್ಟು ಅನ್ನುವಂಥ ಅದನ್ನು ನೋಡಿದರು. ಆವಾಗ ಭಗವಂತನ ಸಾನ್ನಿಧ್ಯ ಇದೆ ಈ ಜಗದಲ್ಲಿ ಅಂಥೇಳಿ ಅಂದು ಅಲ್ಲಿಯ ಪಾಳೆಗಾರರು ಏನಿದ್ರು ಆ ಪಾಳೆಗಾರರ ಹೋಗಿ ಭೇಟಿಯಾಗಿ, ಅಪ್ಪ ನೀವು ಎಲ್ಲ ದಾನವನ್ನು ಮಾಡಿರಲ್ಲ, ಈ ನದಿಯ 1 ಮೈಲು ಅಷ್ಟು ಜಾಗ ಮತ್ತು ಮೇಲಿನ ಜಾಗ ನನಗೆ ಕೊಟ್ಟುಬಿಡು, ನಾನು ಇಲ್ಲಿ ಒಂದು ಸುಕ್ಷೇತ್ರವನ್ನು ನಾವು ಇದನ್ನು ಮಾಡ್ತೇನೆ ಅಂತೇಳಿ. ಅದೇ ಸುಕ್ಷೇತ್ರ ಇಂದಿನ ಕರ್ನಾಟಕದಲ್ಲಿ ಇದ್ದಂತಹ ಶೃಂಗೇರಿ ಅನ್ನುವಂಥ ಮಾತನ್ನು ನಾವೆಲ್ಲ ಹೇಳ್ತೀವಿ. ಇದೆಲ್ಲ ಶಂಕರ ಭಗವತ್ಪಾದರ ಒಂದು ಪರಿಚಯಾತ್ಮಕವಾದಂತಹ ಒಂದು ಈ ವಿಚಾರಗಳಾದವು. ಇಲ್ಲೇ ಅವತಾರ ಮಾಡಿದರು. ಅವಾಗ ಹೇಳ್ತಾರೆ, ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪ್ರದಯೋ ಪ್ರದಕ್ಷಿಣ ವಿಶೇಷ ಸ್ತೋತ್ರಾಣಿ ಸರ್ವಾಗಿರಂ ಯದ್ದದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿ. ನಾ ಏನೇನು ಕೆಲಸ ಮಾಡ್ತೇನೆ ಎಲ್ಲ ಭಗವಂತ 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 ಅಂಥೇಳಿ ತಾತ್ವಿಕವಾದಂತಹ ಮಾತು ಬರ್ತದೆ. ಅದನ್ನು ನಾವು ತೌಲನಾತ್ಮಕವಾಗಿ ರಾಮಾನುಜರು ಮತ್ತು ಶಂಕರ ಭಗವತ್ಪಾದರ ಒಂದು ಇತ್ಯರ್ಥವನ್ನು ನಾವು ಹೀಗೆ ಶಂಕರ ಭಗವತ್ಪಾದರ ಅವತಾರ ಆಯಿತು. ಇನ್ನು ಅವರಂತೆ ರಾಮಾನುಜರು ಕೂಡ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಗಳು. ಕೇಶವ ಸೋಮಯಾಜಿ ದೀಕ್ಷಿತರು ಅಂತಿದ್ದರು. ಈ ಸೋಮಯಾಜಿ ಅನ್ನೋ ಶಬ್ದ ಯಾಕೆ ಬಂತು ಅಂದರೆ, ಸೋಮ ಎನ್ನುವಂಥ ಯಾಗವನ್ನು ಎಷ್ಟೋ ಯುಗಗಳವರೆಗೆ ಎಷ್ಟೋ ದಿವಸಗಳವರೆಗೆ ಮಾಡಿರ್ತಾರೆ. ಆದ್ದರಿಂದ ಅವರಿಗೆ ಸೋಮಯಾಜಿ ಅನ್ನುವಂಥ ಒಂದು ಬಿರುದು ಅಂತ ನಾವು ಆ ಜ್ಞಾನಕ್ಕೆ ಒಪ್ಕೊಳ್ಬಹುದು. ಅದಕ್ಕೆ ಕೇಶವ ಸೋಮಯಾಜಿ ದೀಕ್ಷಿತರು. ಆಮೇಲೆ ಅವ್ರ ಹೆಂಡತಿ ಕಾಂತಾದೇವಿ ಅಂತ ಹೇಳಿದ್ಲು. ಅವರ ಮಗನಾಗಿ
1017ರಲ್ಲಿ ಅವರು ಹುಟ್ಟಿ ಪ್ರಾರಂಭಿಕ ವಿದ್ಯೆಯನ್ನು ಅಷ್ಟೊತ್ತಿಗೆ ಶಂಕರ ಭಗವತ್ಪಾದರ ಅದ್ವೈತವಾದ ಪೂರ್ಣವಾಗಿ ನೆಲೆ ನಿಂತಂಗಾಗಿತ್ತು. ಎಲ್ಲರೂ ಒಪ್ಕೊಂಡಿದ್ರು. ಅದನ್ನೇ ಅದ್ವೈತವಾದವನ್ನೇ ತಮ್ಮ ಪ್ರಾರಂಭಿಕ ಗುರುಗಳಲ್ಲಿ ಅದನ್ನು ಪಡ್ಕೊಂಡ್ರು. ಅವರಿಗೆ ಗಂಗಾದೇವಿ ಅಂಥೇಳಿ ಹೆಂಡತಿ ಕೂಡ ಇದ್ಲು ಅಂಥೇಳಿ ಹೇಳ್ತಾರೆ. ಆದರೆ ಅವು ಮದುವೆ ಆಗಿತ್ತು, ಹೆಂಡತಿ ಜೊತೆಗಿದ್ಲು. ಆದರೆ ಸಾಂಸಾರಿಕ ಬಂಧನದಲ್ಲಿ ಅವ್ರು ಎಂದೂ ಸಿಲುಕಲಿಲ್ಲ. ಅದರಿಂದ ಅವರು ಮುಕ್ತರಾಗಿದ್ದರು. ಅಂಥ ವ್ಯಕ್ತಿ 36 ವರ್ಷಗಳವರೆಗೆ ದಾಂಪತ್ಯ ಜೀವನದೊಳಗೇನೆ ಇದ್ದರು. ಆಮೇಲೆ ಸನ್ಯಾಸ ದೀಕ್ಷೆಯನ್ನು ತಗೊಂಡ್ರು. ರಾಮಾನುಜರು ಆಚಾರ್ಯರು ಅವರಾದರು ಅಂತ ಹೇಳ್ತಾರೆ. ಮುಂದೆ ಅವ್ರ ಜೀವನದಲ್ಲಿ ಒಂದೆರಡು ಚಾರಿತ್ರಿಕ ಅಂಶಗಳು ಅಂತಂದರೆ, ಬಹಳಷ್ಟು ಈ ಸಾಮಾಜಿಕ ಘರ್ಷಣೆಗಳಿಂದ ಈ ಜನರನ್ನು ಹೊರಗೆಬ್ಬಿಸ್ಬೇಕು ಅನ್ನುವಂಥ ಮಾತನ್ನು ಹೆಚ್ಚಿಗೆ ಅವರು ಇದು ಮಾಡಿದರು. ಅದೆಲ್ಲ ಮಾಡಿ ಬಹಳಷ್ಟು ಸಂಖ್ಯೆಯಲ್ಲಿ ತಮ್ಮ ಮತ ಏನಿತ್ತು ಆ ಮತಕ್ಕೆ ಬಹಳಷ್ಟು ಜನರು ಹರಿದು ಬಂದರು. ಅದ್ವೈತವಾದ ಏನಂದ್ರೆ, ಆ ಅದ್ವೈತವಾದದೊಳಗೆ ಸ್ವಲ್ಪ ನನಗೆ ಎಲ್ಲೋ ಒಂದು ಸ್ವಲ್ಪ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅದು ಹಿರಿಯರಿಗೆ ನಾವು ಹೆಂಗೆ ಅನ್ನೋದು, ಅದಕ್ಕೆ ಅದನ್ನು ತಿದ್ದಲಿಕ್ಕೆ ನಾ ಇಷ್ಟಪಡೋದಿಲ್ಲ. ಅದರಲ್ಲಿ ನಾನು ಒಂದು ವಿಶಿಷ್ಟತೆಯನ್ನು ಕೂಡಿಸ್ತೇನೆ. ಆದ್ದರಿಂದ ನಂದು ಒಂದು ಅದ್ವೈತ ವಿಶಿಷ್ಟ ಅಂಥೇಳಿ ತಮ್ಮದೇ ಆದಂಥ ಒಂದು ಇದನ್ನು ಇದು ಮಾಡಿದರು. ಮಾಡಿ ಅವಾಗ ಇಲ್ಲಿಯವರೆಗೆ ಅದ್ವೈತರು ಅನ್ನುವಂಥ ಒಂದು ಹೆಸರಿತ್ತಲ್ಲ, ಈಗ ಶ್ರೀ ವೈಷ್ಣವರು ಅನ್ನುವಂಥ ಒಂದು ಹೆಸರನ್ನು ಕೊಟ್ಟರು. ಯಾರು? ರಾಮಾನುಜಾಚಾರ್ಯರು ಕೊಟ್ಟರು. ಹಾಗೆ ದಿಲ್ಲಿ ಸುಲ್ತಾನನ ಮಗಳು ಒಬ್ಬಾಕಿದ್ಲು. ಆ ಮಗಳು ಆಕಿ ಬಿಬಿ ಫಿರ್ಚಾಳ್ ಅಂಥೇಳಿ ಒಂದು ಹೆಸರದು. ಅಲ್ಲೇ ಆಕಿ ಒಂದು ಸುಂದರವಾದಂಥ ಒಂದು ಶಿಲಾ ವಿಗ್ರಹವನ್ನು ಅಲ್ಲೇ ಮೊಘಲ ಅರಮನೆಯೊಳಗೆ ತನ್ನ ರೂಮಿನೊಳಗೆ ಒಂದು ಅಲಂಕಾರಮಯವಾದಂಥ ಒಂದು ಮಂಟಪವನ್ನಿಟ್ಟು, ಆ ಮಂಟಪದಲ್ಲಿ ಆ ಮೂರ್ತಿಯನ್ನಿಟ್ಟು ಅದನ್ನು ದಿನಾ ಪೂಜೆ ಮಾಡ್ತಾ ಇದ್ಲು. ಅದು ಈ ನಮ್ಮ ರಾಮಾನುಜಾಚಾರ್ಯರಿಗೆ ಅದು ಕರ್ಣೋಪಕರಣವಾಗಿ ಬಂದು ಅದು ಕೇಳಿಸೋತ್ನೊಳಗೆ ರಾಮಾನುಜಾಚಾರ್ಯರು ಅಲ್ಲಿಗೆ ಧಾವಿಸಿದರು. ಅಯ್ಯೋ, ಆ ಮೂರ್ತಿಯನ್ನು, ಅದು ರಾಮದೇವರ ಮೂರ್ತಿ, ಅದನ್ನು ನೋಡಿ ನಾವು ಉದ್ಧಾರ ಆಗೋಣ ಅನ್ನೋ ವಿಷಯ ಇಟ್ಕೊಂಡು ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಇವರ ಮಾತುಗಳನ್ನು ಕೇಳಿ ಆ ಬೇಬಿ ಏನಿದ್ಲು ಬಹಳಷ್ಟು ಆಕರ್ಷಿತರಾಗಿ, ಅಯ್ಯೋ ಎಂಥ ಭಕ್ತಿ, ಇದು ನಿಜವಾದ ಭಕ್ತಿ ಅಂತ ಹೇಳಿ ಇವರಿಗೆ ಶಿಷ್ಯಳಾಗ್ಬಿಟ್ಲ. ಅಲ್ಲೇ ಶಿಷ್ಯಳಾದಾಗ ಇವ್ರು ಅಂದರು, ತಾಯಿ ನೀನು ಶಿಷ್ಯಳಾಗೇನಿ ಅಂದದ್ದಲ್ಲ, ಒಂದು ಗುರುರಕ್ಷಣೆ ಬೇಡ್ತಾನೆ. ಏನು ಇಲ್ಲ, ಈ ಮೂರ್ತಿಯನ್ನು ದಯಮಾಡಿ ನಾನು ಕೊಡು. ಯಾಕಂದ್ರೆ ಇಲ್ಲೇ ಒಂದು ಮೊಘಲರ ಅರಮನೆ ಒಳಗೆ ಅದು ಎಷ್ಟೇ ಇದಿದ್ರೂ ಮೂರ್ತಿಯಲ್ಲಿ ಅಷ್ಟು ಸರಿಯಲ್ಲ. ಅದಕ್ಕೆ ನಾನು ಆಗಲೇ ಅಷ್ಟರಲ್ಲಿ ಅವರು ಹೊಯ್ಸಳ ಅರಸನಾದಂಥ ವಿಷ್ಣುವರ್ಧನನ ಭಾಳ ಬೇಕಾದವರಾಗಿ ಬಿಟ್ಟಿದ್ರು. ಯಾಕೆ ಅವ್ರು ಆ ವಿಷ್ಣುವರ್ಧನನ ಮೊದಲನೇ ಹೆಸರು ಬಿಟ್ಟಿದೇವ. ಆ ಬಿಟ್ಟಿದೇವನ ಹೆಂಡತಿನೇ ಆಕಿ ನಾಟ್ಯರಾಣಿ ಶಾಂತಲಾದೇವಿ. ಆಕಿಗೇನೋ ಒಂದು ಇದಾಗಿತ್ತು, ಅನಪೇಕ್ಷಣೀಯವಾದಂಥ ಜಡ್ಡಾಗಿತ್ತು. ಆವಾಗ ಇವರ ಒಂದು ತಪಶಕ್ತಿಯಿಂದ ಕಡಿಮೆ ಆಯಿತು. ಆವಾಗ ಅವ ಏನು ಮಾಡಿದ ಅನ್ನೋದಿಲ್ಲ, ನಾನು ಇಲ್ಲಿವರೆಗೆ ಬಿಟ್ಟದೇವೇ ಇದ್ದೆ, ಅಂದರೆ ಜೈನ ಪರಂಪರೆ, ನನ್ನ ಹೆಂಡತಿ ಅದೇ ಜೈನ ಪರಂಪರೆಯಲ್ಲಿ ಮುಂದುವರಿಲಿ, ಏನು ಅಡ್ಡಿಯಿಲ್ಲ. ನಾನು ಮಾತ್ರ ಇವತ್ತಿನಿಂದ ವೈಷ್ಣವ ಅಂಥೇಳಿ ಈ ರಾಮಾನುಜಾಚಾರ್ಯ ಶಿಷ್ಯನಾಗಿ ತನ್ನ ಹೆಸರನ್ನು ವಿಷ್ಣುವರ್ಧನ ಅಂಥೇಳಿ ಇಟ್ಕೊಂಡ. ಅದಕ್ಕೆ ಆ ಇಟ್ಕೊಂಡ ನಂತರ ಏನು ಮಾಡಿದ್ದ ಹಂಗಂತಂದ್ರೆ, ಎಲ್ಲಿ ಬೇಕಾದಲ್ಲಿ ಗುಡಿಗಳನ್ನು ಕಟ್ಟಿಸಿ ಎಲ್ಲ ಮಾಡಿ ವೈಷ್ಣವ ಸಂಪ್ರದಾಯಕ್ಕೆಲ್ಲ ಅದು ಮಾಡಿ ರಾಮಾನುಜರ ಶಿಷ್ಯನಾಗಿ ಆ ವ್ಯಕ್ತಿ ಅಲ್ಲೇ ಇದ್ದ. ಅದಕ್ಕೆ ದಿಲ್ಲಿಗೆ ಹೋಗೋಕ್ಕಿಂತ ಮೊದಲೇ ರಾಮಾನುಜಾಚಾರ್ಯ ರಾಜನ್ಗೆ ಹೇಳಿದರು, ಅಪ್ಪ ನಾನು ಸ್ವತಃ ಭಗವಂತನನ್ನು ಕರ್ಕೊಂಬರ್ಲಿಕ್ಕೆ ಹೊಟ್ಟೇನಿ, ಅವ ಬರದೇ ಇದ್ರೆ ನಾನು ಹಠ ಮಾಡಿ ಕರ್ಕೊಂಬರ್ತಾನೆ ಅಂತಾನೆ. ಅದರಂತೆ ಇವರು ಹೇಳೇ ಹೋಗಿದ್ರು. ಇಲ್ಲಿ ಒಂದು ಗುಡಿ ತಯಾರಾಗಿತ್ತು. ಆವಾಗ ಆ ಮೂರ್ತಿಯನ್ನು ತಗೊಂಡು ಅವ್ರು ಬಂದರು. ಆವಾಗ ಅಕ್ಕಿ ಕೇಳಿದ್ಲು, ನನಗೆ ಒಂದು ಪರವಾನಗಿಯನ್ನು ಕೊಡ್ರಿ. ಏನು ಅಂದರೆ, ಇಲ್ಲ ನಿಮ್ಮ ಗುಡಿ ಒಳಗೆ ನಾನು ಸ್ವಚ್ಛತೆಯನ್ನು ಮಾಡಿಕೊಂಡು ಕಸ ಹುಡ್ಕೊಂಡು ನಾನು ಬದುಕ್ತೀನಿ, ನಾನು ಇಲ್ಲಿ ಇರಲಾರೆ, ಮೂರ್ತಿ ಜೊತೆಗೆ ನಾ ಇರ್ತೇನೆ. ಆಮೇಲೆ ದಿನಕ್ಕೊಂದು ದೂರದಿಂದ ನಾನು ಪರಧರ್ಮೀಯಳು ಅಂದ್ಕೂಡಲೇ ಅವ್ರಂದ್ರು, ನಮ್ಮ ಡಿಕ್ಷನರಿ ಒಳಗೆ ಪರಧರ್ಮೀಯರು ಅನ್ನೋದು ಇಲ್ಲವೇ ಇಲ್ಲ, ನೀ ಈಗ ಸ್ವಾಗತ ಮಾಡಿಬಿಟ್ಟಲ್ಲ, ನೀನು ನಮ್ಮ ಸ್ವಧರ್ಮೀಯಳೆ, ನೀನು ಶ್ರೀ ವೈಷ್ಣವಳೆ, ನೀ ಮೊಘಲಲ್ಲಿ ಈಗ ಅಂಥೇಳಿ ಆವಾಗ ಅವ್ರು ಪರ್ಮಿಷನ್ ಕೊಟ್ಟರು. ಪೂಜೆಯನ್ನು ಮಾಡ್ಕೋತ ಬರ್ತೇನೆ ಅಂಥೇಳಿ ಅವರು ಕೂಡ ಮೇಲುಕೋಟೆಗೆ ಬಂದರು. ಮೇಲುಕೋಟೆ ಒಳಗೆ ಚೆಲುವ ನಾರಾಯಣನ ಗುಡಿ ಇವ ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿಸಿ ರೆಡಿ ಇಟ್ಟಿದ್ದ. ಆ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿದರು. ಅವತ್ತಿನಿಂದ ಇವತ್ತಿನ ತನಕನೂ ಅಲ್ಲೇ ಆ ಒಂದು ಮೂರ್ತಿಯನ್ನು ಅವಳು ಅಲ್ಲೇ ಸೇವಾ ಮಾಡ್ಕೊತಿದ್ದು ಬಿಟ್ಲು.
ಈ ಸೇವಾ ಮಾಡ್ಕೋತ ಕೊನೆಯ ತನಕ ಇದ್ದಿದ್ದಲ್ಲೇ ಹೋದಂತಹ ಹಲವು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೇವಲ್ಲ. ನೋಡಿದಾಗ ನಮ್ಗನ್ನಿಸ್ತದೆ ಆ ಜೀವಿ ಅಲ್ಲಿಂದ ಏನು ಬರ್ಬೇಕಲ್ಲ, ಭಗವಂತನ ಪಾದಾರವಿಂದಗಳಿಂದ ಈ ಭೂಮಿ ಬರ್ಬೇಕಲ್ಲ, ಭೂಮಿ ಬರೋಕ್ಕಿಂತ ಮೊದಲೇ ಅದು ಬೇಡ್ಕೊಂಡೇ ಬಂದ್ಬಿಟ್ಟಿರ್ತದೆ, ನಂದು ಭವಿಷ್ಯ ಈ ಭೂಮಿ ಮೇಲೆ ಹಿಂಗೆ ಆಗ್ಬೇಕು ಅಂತ ಹೇಳಿ. ಆಗ ಹೆಣ್ಮಗಳು ಬೇಡ್ಕೊಂಡು ಬಂದಿರಲಿ ಏನೋ ಗೊತ್ತಿಲ್ಲ, ಅವಳು ಸಂಪೂರ್ಣವಾಗಿ ಮೇಲುಕೋಟೆಯ ಚೆಲುವನಾರಾಯಣನ ಭಕ್ತಳಾಗಿ ಇಲ್ಲೇ ಈಗ ಹೆಂಗೆ ನಾವು ಬೆಳವನಕಟ್ಟೆ ಗಿರಿಯಮ್ಮ ಅಥವಾ ತುರುಡಿಗೆ ತಿಮ್ಮಮ್ಮನವರು ಹೀಗೆಲ್ಲ ನಾವೇನು ಹೇಳ್ತೀವಿ ಆ ಒಂದು ಮಟ್ಟದಲ್ಲಿ ಆಕಿ ಅಲ್ಲೇ ಇದ್ಲು. ಇನ್ನೊಂದು ಇದಕ್ಕಿಂತ ಒಂದು ವಿಚಿತ್ರ ಏನು ಅಂತಂದ್ರೆ, ಈ ಧರ್ಮ ಕರ್ಮಗಳಲ್ಲಿ ಅತ್ಯಂತ ನಿಕೃಷ್ಟನಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಔರಂಗಜೇಬ ಅಂತ ಹೇಳಿ ನಾವು ಹೇಳ್ತೇವೆ. ಔರಂಗಜೇಬ ಮೊಘಲರ ಕೊನೆಯ ದೊರೆ ಹೇಳ್ತೇವೆ. ಅಂಥವ ಏನಿದ್ದ ಅವನ ಸ್ವಭಾವ ಎಂಥದ್ದಿತ್ತು ಅಂತಂದ್ರೆ, ಈ ಧಾರ್ಮಿಕರು ಆಮೇಲೆ ಈ ಸಾಹಿತಿಗಳು ವಿದ್ವಾಂಸರು ಇವ್ರೇನು ಬಂದರು ಅಂದ್ರೆ ಎಲ್ಲರೂ ನಾನು ರಾಜ್ಯ ಬಿಟ್ಟು ಹೋಗ್ರಿ ಅಂತ. ಆವಾಗ ಈ ಮತ್ತು ತಂಗಿ ಲವಂಗಿ ತಂಗಿ ಗಂಡ ಇವ್ರಿಗೂ ಅದೇ ಹೇಳಿದೆ, ಇವರು ಊರು ಬಿಟ್ಟು ಬಂದಿದ್ರು, ಕಾಶಿಗೆ ಬಂದಿದ್ರು. ಅಂಥ ಒಂದು ಪ್ರಸಂಗ. ಅಂತಹ ಔರಂಗಜೇಬಿದ್ದ ಅವನ ಕಾಲದಲ್ಲಿಯೇ ಇವನ ಮಗ ಶಿವಾಜಿ ಮಗ ಸಂಭಾಜಿ ಯುದ್ಧದಲ್ಲಿ ವೀರಾವೇಶದಿಂದ ಮಡಿತಾನೆ. ವೀರಾವೇಶದಿಂದ ಮಡಸತ್ನೊಳಗೆ ಆವಾಗ ಅಲ್ಲೇ ದಿಲ್ಲಿ ಒಳಗಿದ್ದಂತಹ ಸುಲ್ತಾನ್ನ ಮಗಳಿಗೆ ಗೊತ್ತಾಗ್ತದೆ, ಅವಳು ಈ ಸಂಭಾಜಿಯನ್ನು ಭಯಂಕರ ಪ್ರೀತಿಸ್ತಾ ಇದ್ಲು. ಅವಳು ಅಲ್ಲಿಂದ ಓಡಿ ಬಂದು ಆ ಅಗ್ನಿಯನ್ನ ನಂದಿದ್ದಿಲ್ಲ, ಅದರೊಳಗೆ ಹಾರ್ಕೊಂಡ್ಲು ಅಂತ ಹೇಳಿ ಆಖ್ಯಾಯಿಕಗಳು ನಿರ್ದಿಷ್ಟವಾದಂತಹ ಆಖ್ಯಾಯಿಗಳು ಇಂಥವು ನಾವು ಹುಡುಕ್ದೆ ಹೋದ್ರೆ ಇತಿಹಾಸದ ಉದ್ದಕ್ಕೂ ಬೇಕಾದಷ್ಟು ಸಿಗ್ತಾವೆ. ಇನ್ನೂ ಒಂದು ಅವ್ರು ಮಾಡಿದಂತಹ ಸಾಮಾಜಿಕ ಕಾರ್ಯ ಅಂತಂದ್ರೆ, ಒಂದು ಹೊಸ ಮಂತ್ರವನ್ನು ಕೊಟ್ಟರು ಇವ್ರಿಗೆ. ಇಲ್ಲ ನಮ್ಮ ಮತಕ್ಕೆ ಒಂದು ಹೆಸರು ಬೇಕಲ್ಲ ಅಂದ್ರೆ ಅವ್ರಂದ್ರು ಇಲ್ಲ ನಾವು ಕೊಡ್ತೇವೆ ಏನಂತ, ನಾವು ಶ್ರೀ ವೈಷ್ಣವರು ಅಂತ ಹೇಳಿ ಒಂದು ಹೆಸರು ಕೊಟ್ಟರು. ಹಾಗಾದ್ರೆ ಆ ಶ್ರೀ ವೈಷ್ಣವರದು ಅನ್ನುವಂತಹ ಮಾತಿನ ಒಂದು ತತ್ವಾನ್ವೇಷಣೆಯನ್ನು ಮಾಡುವಾಗ ನಾವು ಸ್ವಲ್ಪ ನೋಡಿದ್ರೆ ಏನಂತಂದ್ರೆ, ಅವರಂದ್ರು ಭಗವಂತ ಮತ್ತು ಆತ್ಮ ಮತ್ತು ಪರಮಾತ್ಮ ಆ ಇಬ್ಬರ ನಡುವ ಒಬ್ಬ ಮೀಡಿಯೇಟರ್ ಬೇಕಲ್ಲ, ಅದು ಎಲ್ಲಿ ಅಂತ ಪ್ರತಿ ಮನೆಯೊಳಗನು ತಂದೆ ಮತ್ತು ಮಗಳು ಅವರಿಬ್ಬರ ನಡುವಿನ ಮೀಡಿಯೇಟರೇ ತಾಯಿ. ಅದರಂತೆ ನಮ್ಮ ಧರ್ಮದಲ್ಲಿ ಅಂತ ಹೇಳಿದ್ರು ರಾಮಾನುಜಾಚಾರ್ಯರು, ನನ್ನ ಧರ್ಮದಲ್ಲಿ ವಿಷ್ಣು ಪ್ರಧಾನ, ಇವತ್ತಿಗೂ ವಿಷ್ಣು ಪ್ರಧಾನನೇ, ಆದ್ದರಿಂದ ನಾವು ವೈಷ್ಣವರು. ಆದರೆ ನಾವು ಬರೀ ವೈಷ್ಣವರು ಅಲ್ಲ ಅಂತ ಹೇಳಿದ್ರು ಅವರು. ನಾವು ಶ್ರೀಯುತ ವೈಷ್ಣವರು, ಶ್ರೀ ವೈಷ್ಣವರು ಅಂದ್ರೆ ಶ್ರೀದೇವಿಯೇ ಪ್ರಥಮ, ನಂತರ ನಾವು ವೈಷ್ಣವರು ಅಂದ್ರೆ ವಿಷ್ಣು ಮತ್ತು ಭಗವತಿ ಲಕ್ಷ್ಮೀದೇವಿ ಅವರು ಬೇರೆ ಅಲ್ಲ. ಅದಕ್ಕೆ ನಾವು ಒಂದೇ ಇಂಥ ಒಂದು ಅಭಿಪ್ರಾಯ ಬರಲಿ ಅಂತ ಹೇಳಿ ನಾನು ಕೊಟ್ಟೇನಿ. ಅದಕ್ಕೆ ನನ್ನ ಮತವನ್ನು ಯಾರು ಅಲಂಕರಿಸ್ತಾರೆ ಅವರೆಲ್ಲರೂ ಶ್ರೀ ವೈಷ್ಣವರು ಅಂತ ಹೇಳಿ ಅವತ್ತಿನ ದಿವಸ ಅವರು ಘೋಷಣೆ ಮಾಡಿದರು. ಕುಮಾರಲ ಭಟ್ರು ಯಾವಾಗ ಗೆದಿಲಿಕ್ಕೆ ಹತ್ತಿದ್ರು, ಒಬ್ಬ ರಾಜ ಹೇಳ್ದ, ನೋಡ್ರಿ ನೀವು ಸುಮ್ಮನೆ ಈ ಹರಟಿ ಹೊಡಿತೇನೆ, ವಾದ ವಿವಾದ ಮಾಡಿ ಗೆದಿತೇನೆ, ಇವೆಲ್ಲ ಬೇಡ, 4 ಅಂತಸ್ತಿನ ಬಿಲ್ಡಿಂಗ್ ಅದಲ್ಲ ಅದ್ರ ಮೇಲೆ ಹತ್ತಿಸ್ತೇವೆ, ಅಲ್ಲಿ ಮ್ಯಾಲೆ ನಿಂದರ್ರಿ. ಅಲ್ಲಿ ಮ್ಯಾಲೆ ನಿಂತ್ಕೊಂಡು ವೇದವೇ ಸತ್ಯ ಅಂಥೇಳಿ ತಲೆ ಜಿಗಿರಿ, ನಿಮಗೇನು ಆಗಬಾರ್ದು ಅಂದರೆ ವೇದ ಸತ್ಯ, ನಿಮ್ಮ ಪ್ರಚಾರಕ್ಕೆ ನಾವು ಸಹಾಯ ಮಾಡ್ತೇವೆ, ಇಲ್ಲ ಅಂತಂದರೆ ನಿಮ್ಮ ದಾರಿಯಲ್ಲಿ ನೀವು ಹೋಗ್ರಿ. ಅವಾಗ ಸ್ವತಃ ಅದನ್ನು ಮಾಡಿದ್ರಂಥವ್ರು ಕುಮಾರಲ ಭಟ್ರು ಮ್ಯಾಲೆ ಹಿಡಿದು, ವೇದವು ಸತ್ಯವಾಗಿದ್ದರೆ ನನಗೇನು ಆಗಬಾರ್ದು ಅಂತ ಮ್ಯಾಲಿನಿಂದ ಬಿದ್ದಾಗ ಏನೂ ಅವ್ರಿಗೆ ಆಗಲಿಲ್ಲ, ಒಂದು ಬಟ್ಲು ಒಡೀತು ಅಂತ ಹೇಳ್ತಾರೆ. ಆ ಬಟ್ಲು ಹೊಡೆದಕ್ಕೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನಾನು ವೇದವೇ ಸತ್ಯ ನನಗೇನು ಆಗುದಿಲ್ಲ ಅಂದು ಬೀಳ್ಬೇಕಾಗಿತ್ತು, ರೇ ಅನ್ನೆಲ್ಲ ಆ ರೇ ಅಂದದಕ್ಕೆ ಒಂದು ಬಟ್ಟಿಗೆ ಇದಾಯಿತು. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ, ಮನುಷ್ಯನಿಗೆ ಏನಿದ್ರು ಇರಲಿ ಅದು ಸಂಶಯ ಮಾತು ಇರಬಾರ್ದು ಅನ್ನೋ ಒಂದು ಮಾತನ್ನು ಆವತ್ತೇನು ಅಲ್ಲೇ ನಾವು ನೆನಪಿಸ್ಬಿಡ್ತೇವೆ. ಅದರಂತೆ ಇವರು ಆ ಶಿಖರದ ಮೇಲೆ ಹತ್ತಿ ಘೋಷಣೆಯನ್ನು ಮಾಡಿ ಹೇಳಿದರು, ಈ ಎಲ್ಲ ಶ್ರೀ ವೈಷ್ಣವರನ್ನು ನಾನೇನು ಮಾಡೇನಿ, ಅವ್ರಿಗೆ ಒಂದು ನಾಮ ಜಪವನ್ನು ಅಷ್ಟಾವರಣ ಮಂತ್ರ ಅಂದರೆ 8 ಅಕ್ಷರಗಳ ಇದ್ದಂತಹದ್ದು ಓಂ ಶ್ರೀ ಹರಿ ನಾರಾಯಣಾಯ ಅನ್ನುವಂಥ ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ಎಲ್ಲರೂ ಆ ಮಂತ್ರೋಚ್ಚಾರಣೆಯನ್ನು ಮಾಡಿದರು. ಅವ್ರಿಗೆಲ್ಲರಿಗೂ ಶ್ರೀ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಆ ಒಂದು ಮತವನ್ನು ನಡೆಸಿದರು. ಆ ಶಿಷ್ಯರೇ ಗಟ್ಟಿಯಾಗಿ ನಿಂತುಬಿಟ್ರು. ಗುರುಗಳನ್ನು ಮುಂದೆ ಅವ್ರ ತಪಶ್ಚರ್ಯ ಅವ್ರ ಶಾಪ ಕೊಡಲಿ ಏನು ಅಲ್ಲೇ ಇಲ್ಲ, ನಾವೇ ನೋಡ್ಕೋತೇವ್ರಿ ಅಂತಂದು ಆ ಏನು ಒಂದು ಮತ ಅದ ಶ್ರೀ ವೈಷ್ಣವ ಮತ, ಅದು ಇವತ್ತಿನವರೆಗೂ ಜೀವಂತವಾಗಿ ನಮ್ಮ ನಡುವಿದ್ದಂತಹ ಒಂದು ಮತ.
ಅದನ್ನು ಗುರುತಿಸುವುದು ಹೇಗೆ ಅಂತಂದ್ರೆ ಬಹಳ ಸಹಜ. ಏನು ಅಂತಂದ್ರೆ ಅವ್ರು ಅಲ್ಲದೆ ಏನು ಇನ್ನೊಂದು ಮತ ಅದ, ಅಯ್ಯರರು ಅಂತ ಹೇಳಿ ಒಂದು ಮತ ಅದ, ಅವರೆಲ್ಲರೂ ಶೈವರು ಅಂತ ಹೇಳ್ತಾರೆ. ಆಮೇಲೆ ಅಯ್ಯಂಗಾರರು ಅಂತ ಏನದ, ಇವರೆಲ್ಲರೂ ವೈಷ್ಣವರು ಅಂತ ಹೇಳ್ತಾರೆ. ಹೀಗಾಗಿ ಈ ಶ್ರೀ ವೈಷ್ಣವ ಮತ ಇಲ್ಲಿ ಇದಾಯ್ತು. ಶಂಕರಾಚಾರ್ಯರು ಹೇಳಿದ್ರು, ಈ ಒಂದು ಶೈವ ಸಂಪ್ರದಾಯದಲ್ಲಿ ಒಂದು ಇದೆ, ಏನು ಅಂತಂದ್ರೆ ಪಂಚಾಯತನ ಅಂತ ಹೇಳಿ ಒಂದು ರೂಪದ, ಅಲ್ಲಿ ವಿಷ್ಣು, ಆಮೇಲೆ ಶಿವ ಮತ್ತು ಶಕ್ತಿ ರೂಪಿಣಿ ಗಣಪತಿ ಮತ್ತು ಸೂರ್ಯ, ಈ 5 ಜನರನ್ನ ಪೂಜೆ ಮಾಡಬೇಕು ಅಂತೇಳಿ ಅವರು ಶಂಕರಾಚಾರ್ಯ ಹೇಳಿಕೊಟ್ಟು, ಅಲ್ಲಿ ಯಾಕಂದ್ರೆ ಒಂದೇ ವೈದಿಕ ಮತದಲ್ಲಿ ದ್ವಂದ್ವಗಳು ಬರಬಾರ್ದು ಆವಾಗಿದ್ರು. ಅದರಲ್ಲಿ ಕೂಡ ಎಂಥ ದ್ವಂದ್ವಗಳು ಬಂದ್ರು ಅಭಿವ್ಯಕ್ತಿ ದ್ವಂದ್ವ ಅಂತ ಇರ್ತದೆ, ಅದು ಬಹಳ ಕೆಟ್ಟದ್ದು. ಅದು ಅಭಿವ್ಯಕ್ತಿ ದ್ವಂದ್ವ ಅಂದ್ರೆ ಒಬ್ಬ ಮನುಷ್ಯ ಇವತ್ತೊಂದು ಹೇಳ್ತಾನೆ, ನಾಳೆ ಮತ್ತೊಂದು ಹೇಳ್ತಾನೆ, ಆ ದ್ವಂದ್ವಗಳು ಆಗ್ಬಾರ್ದು. ಅಂತ ಏನು ದ್ವಂದ್ವಗಳು ಬರಲಾರದಂತೆ ಶಂಕರ ಭಗವತ್ಪಾದರು ಎಲ್ಲವೂ ಭಗವಂತ ಶಂಭವೋ ತವಾರಾಧನಂ ಅಂತ ಹೇಳಿ ಎಲ್ಲವನ್ನು ಇದು ಮಾಡಿ ಆ ಒಂದು ವೈದಿಕ ಮತವನ್ನು ಉಳಿಸಿ ಅದು ಮುಂದೆ ಬರ್ಬರ್ತಾ ಬಂತು. ಇಲ್ಲಿ ಈ ವೈಶಿಷ್ಟ್ಯ ಅನ್ನೋದು ಯಾಕೆ ಬಂತು ಅಂತಂದ್ರೆ ರಾಮಾನುಜರು ಹೇಳ್ತಾರೆ ಏನು ಅಂತಂದ್ರೆ, ಇಲ್ಲ ಶ್ರೀ ಮತ್ತು ವಿಷ್ಣು ಇವರಿಬ್ಬರು ಬೇರೆ ಬೇರೆ ಅಲ್ಲ, ಅವರು ಕೂಡಿದಂಥ ಒಂದೇ ಶಕ್ತಿ ಅದು ಅಂಥೇಳಿ ಇವರೆಲ್ಲ ಆ ಒಂದು ಮಾತನ್ನು ಹೇಳ್ತಾರೆ. ಅದು ಬಹಳ ಮಹತ್ವದ ಒಂದು ವಿಚಾರ ಅಂಥೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಇಷ್ಟೇ ಅವ್ರು ಹೇಳಿದ್ರು, ಆತ್ಮ ತ್ವಂ ಭಗವಂತ ನೀನೇ ಆತ್ಮ, ಗಿರಿಜಾಮತಿ ಪಾರ್ವತಿ ದೇವಿನೇ ನನ್ನ ಬುದ್ಧಿ, ಗಿರಿಜಾಮತಿ ಸಹಚರ ಪ್ರಾಣಾಹ ನನ್ನ ಪ್ರಾಣಗಳೇ ನನಗೆ ಸಹಚರರು, ಶರೀರಂ ಗೃಹಂ ಈ ದೇಹವೇ ನಮ್ಗೆ, ಅದನ್ನಂತೂ ಬಸವಣ್ಣವ್ರು ಕೂಡ ಹೇಳ್ಯಾರ, ದೇಹವೇ ದೇಗುಲವಯ್ಯ, ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ. ಎಂಥ ಮಾತಿದು! ಇದನ್ನು ಬಹುತಃ ರಾಮಾನುಜಾಚಾರ್ಯರು ಬಹಳ ಸಂತೋಷದಿಂದ ಒಪ್ಪಿಕೊತಿದ್ರು. ವಿಷಯೋಪಭೋಗ ರಚನಾ, ನಾವು ಏನು ಕೆಲಸ ಮಾಡಿದ್ರು ಸಹಿತ ಅಲ್ಲಿ ಆ ಕೆಲಸ ಮುಖ್ಯ ಅಲ್ಲ, ಅದ್ರ ಹಿಂದೆ ಇದ್ದಂತಹ ಮನೋಭಾವ ಮುಖ್ಯ. ಅದಕ್ಕೆ ಪೂಜಾತೆ ವಿಷಯೋಪಭೋಗ ರಚನಾ, ನಿದ್ರಾ ಸಮಾಧಿ ಸ್ಥಿತಿ, ನಿದ್ರೆ ನಮ್ಮ ಸಮಾಧಿ ಸ್ಥಿತಿ, ಸಂಚಾರ ಪ್ರದಯೋ ಪ್ರದಕ್ಷಿಣೆ ವಿಧೇಹೇ, ನಾವು ಎಲ್ಲೆಲ್ಲಿ ಅಡ್ಡಾಡ್ತೇವೆ ಅದಷ್ಟು ಭಗವಂತನ ಗುಡಿಗೆ ಪ್ರದಕ್ಷಿಣೆ ಹಾಕಿದಂಗೆ. ಸಂಚಾರ ಪ್ರದಯೋ ಪ್ರದಕ್ಷಿಣೆ ವಿಧಿ ಸ್ತೋತ್ರಾಣಿ ಸರ್ವ, ನಾವು ಏನೇನು ಮಾತಾಡ್ತೇವೆ, ನಾವು ಭಾಷಣ ಮಾಡಿದ್ರೆ ಅದು ಸ್ತೋತ್ರ, ಅಥವಾ ಮತ್ತೊಬ್ಬರು ಏನಾದ್ರು ಒಂದು ಅದು ಸ್ತೋತ್ರ, ಆ ಸ್ತೋತ್ರ ಈ ಸ್ತೋತ್ರ ಅನ್ನುವಂಥ ಇದು ಇಲ್ಲ ಅಂಥೇಳಿ ಸ್ತೋತ್ರಾಣಿ ಸರ್ವಾಗಿರವು, ಎಲ್ಲ ಮಾತುಗಳು ನಮಗೂ ಅವು ಸ್ತೋತ್ರ. ಎದ್ದದ್ದು ಕರ್ಮ ಕರೋಮಿ, ಎಲ್ಲೆಲ್ಲಿ ನಾನು ಯಾವ್ಯಾವ ಕೆಲಸಗಳನ್ನು ಮಾಡ್ತೇನೆ, ಭಗವಾನ್ ಶಂಭೋ ತವಾರಾಧನೆ, ದೇವಾ ಭಗವಂತ ನಿನ್ನ ಆರಾಧನೆ ಅಂತ ತಿಳ್ಕೊತೇವಿ ಅಂತ ಅವ್ರು ಹೇಳಿದಾಗ, ಇಲ್ರಿ ಅವರು ಬರೀ ಶಂಭುವಿನ ಶಿಷ್ಯರಿಗೆ ಹಾಗಲ್ಲ, ಶಂಭು ಅನ್ನೋ ಅರ್ಥಕ್ಕೆ ವಿಷ್ಣುನೂ ಹೌದು, ಶಂಭು ಅಂದರೆ ದೇವತೆ ಅಂತೂ ಹೌದು, ಶಂಭು ಅಂದರೆ ಸರ್ವಶಕ್ತನೂ ಹೌದು, ಆಮೇಲೆ ಸರ್ವಾಂತರಾಮಿಯೂ ಹೌದು, ಎಲ್ಲವೂ ಹೌದು. ಆದ್ದರಿಂದ ಶಂಭೋ ತವಾರಾಧನೆ ಬಂದದ್ದು ಕೇವಲ ವಿಶ್ವ ಅಲ್ಲ ಅಂಥೇಳಿ ನಾವಂದು ಅದು ಎಲ್ಲ ಭಗವಂತನ ಸೇವೆ ಅನ್ನುವುದನ್ನು ನಾವು ಮಾಡ್ತೇವೆ. ಅದ್ರ ಜೊತೆಗೆ ಯಾರು ಏನೇ ಅನ್ನಲಿ ಒಬ್ಬನಿಗೆ ಅಂತ, ಮಾನವನ ಮನಸ್ಸು ಮನೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ, ನಮ್ಮ ಬಂಧ ಮೋಕ್ಷಗಳಿಗೆ ನಮ್ಮ ಮನಸ್ಸೇ ಕಾರಣ ಅನ್ನುವ ಮಾತನ್ನು ನಾವು ಹೇಳಬೇಕು. ಯಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ, ಬೌದ್ಧೋ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ, ಅರ್ಹಂತೇತಿ ಜೈನ ಶಾಸನ ಮತೆ ಕರ್ಮೇತಿ ಮೀಮಾಂಸಕಾ, ಸೋಯಂ ಮೂರ್ಧಧಾತು ವಂಚಿತ ಫಲಂ ಶ್ರೀಕೇಶವ. ಓಂ ಸ್ವಸ್ತಿ, ಓಂ ಸ್ವಸ್ತಿ, ಓಂ ಸ್ವಸ್ತಿ, ಓಂ ಸ್ವಸ್ತಿ.